ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ದೇಹದ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಯಾವುದು ಪ್ರಮುಖ ಪಾತ್ರ ವಹಿಸುತ್ತದೆ? ಆಪ್ಷನ್ಸ್: ಎ ವಿಟಮಿನ್ ಡಿ, ಬಿ ವಿಟಮಿನ್ ಸಿ, ಸಿ ವಿಟಮಿನ್ B12, ಡಿ ವಿಟಮಿನ್ ಇ. ಸರಿಯಾದ ಉತ್ತರ ಆಪ್ಷನ್ ಬಿ ವಿಟಮಿನ್ ಸಿ. ವಿಟಮಿನ್ ಸಿ ಅಂಶ ಒಳಗೊಂಡ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡುವುದರಿಂದ ಇದರ ನೇರವಾದ ಪರಿಣಾಮಕಾರಿ ಪ್ರಭಾವ ದೇಹದ ರೋಗನಿರೋಧಕ ಶಕ್ತಿಯನ್ನು ಆಂತರಿಕವಾಗಿ ಹೆಚ್ಚಿಸುವ ಕೆಲಸ ಮಾಡುತ್ತದೆ. ಆಹಾರದಿಂದ ನಮ್ಮ ದೇಹ ವಿಟಮಿನ್ ಸಿ ಅಂಶವನ್ನು ಹೀರಿಕೊಂಡ ನಂತರದಲ್ಲಿ ಬಿಳಿ ರಕ್ತ ಕಣಗಳ ಉತ್ಪತ್ತಿಗೆ ಉತ್ತೇಜಿಸುತ್ತದೆ. ಜೊತೆಗೆ ರೋಗನಿರೋಧಕ ಜೀವಕೋಶಗಳನ್ನು ಅಚ್ಚುಕಟ್ಟಾಗಿ ಕೆಲಸ ಮಾಡುವಂತೆ ಪ್ರೇರೇಪಿಸುತ್ತದೆ. ವಿಟಮಿನ್ ಸಿ ಅಂಶ ಸ್ವತಃ 18 ಆಕ್ಸಿಡೆಂಟ್ ಅಂಶವಾಗಿ ಕೆಲಸ ಮಾಡುವುದರಿಂದ ದೇಹದಲ್ಲಿ ಫ್ರೀ ರ್ಯಾಡಿಕಲ್ ಅಂಶಗಳ ಕಾರಣದಿಂದ ಉಂಟಾಗುವ ಆಕ್ಸಿಡೇಟಿವ್ ಒತ್ತಡಕ್ಕೆ ನಿಯಂತ್ರಣ ಹಾಕಿ ದೇಹದ ಮೇಲೆ ಉಂಟಾಗುವ ಗಾಯಗಳಿಗೆ ಯಾವುದೇ ಬ್ಯಾಕ್ಟೀರಿಯಾ ಅಥವಾ ವೈರಸ್ ಸೋಂಕು ತಾಗದಂತೆ ಎಚ್ಚರ ವಹಿಸಿ ಗಾಯಗಳ ಭಾಗಕ್ಕೆ ಬಿಳಿ ರಕ್ತ ಕಣಗಳನ್ನು ಬಿಡುಗಡೆ ಮಾಡಿ ರಕ್ಷಣೆ ಮಾಡುತ್ತದೆ. ಎರಡನೇ ಪ್ರಶ್ನೆ, ಮನುಷ್ಯನ ದೇಹದಲ್ಲಿ ನಡೆಯುವ ಯಾವ ಪ್ರಕ್ರಿಯೆಯ ಮೇಲೆ ಪಾರ್ಶ್ವವಾಯುವಿನಂತಹ ಸಮಸ್ಯೆಗಳು ಅವಲಂಬಿತವಾಗಿರುತ್ತವೆ? ಆಪ್ಷನ್ಸ್: ಎ ರಕ್ತ ಸಂಚಾರ, ಬಿ ಆಮ್ಲಜನಕ, ಸಿ ನರಗಳು, ಡಿ ನೀರು. ಸರಿಯಾದ ಉತ್ತರ ಆಪ್ಷನ್ ಎ ರಕ್ತ ಸಂಚಾರ. ಪಾರ್ಶ್ವವಾಯು ಸಮಸ್ಯೆ ಮನುಷ್ಯನ ದೇಹದಲ್ಲಿ ನಡೆಯುವ ರಕ್ತ ಸಂಚಾರದ ಮೇಲೆ ಅವಲಂಬಿತವಾಗಿರುತ್ತದೆ. ರಕ್ತದೊತ್ತಡ ಸಮಸ್ಯೆ ಇರುವವರಿಗೆ ಯಾವುದೇ ಸಂದರ್ಭದಲ್ಲಿ ಮೆದುಳಿನ ಭಾಗಕ್ಕೆ ರಕ್ತ ಸಂಚಾರ ಇಲ್ಲವಾಗದೇ ಹೋಗಬಹುದು. ಈ ಸಂದರ್ಭದಲ್ಲಿ ಪಾರ್ಶ್ವವಾಯು ಉಂಟಾಗುತ್ತದೆ. ಮೂರನೇ ಪ್ರಶ್ನೆ, ಚಳಿಗಾಲದಲ್ಲಿ ಮೂಳೆ ನೋವಿನ ಸಮಸ್ಯೆ ಅಥವಾ ಸಂಧಿವಾತ ಸಮಸ್ಯೆ ಹೆಚ್ಚಾಗಲು ಕಾರಣವೇನು? ಆಪ್ಷನ್ಸ್: ಎ ಶೀತ, ಬಿ ದೇಹದ ತಾಪಮಾನ, ಸಿ ರಕ್ತ ಹೆಪ್ಪುಗಟ್ಟುವಿಕೆ, ಡಿ ಸೂರ್ಯನ ಬೆಳಕು. ಸರಿಯಾದ ಉತ್ತರ ಆಪ್ಷನ್ ಡಿ ಸೂರ್ಯನ ಬೆಳಕು. ಚಳಿಗಾಲದಲ್ಲಿ ಮೂಳೆಯ ಸಮಸ್ಯೆ ಕಂಡುಬರಲು ಪ್ರಮುಖ ಕಾರಣವೆಂದರೆ ಚಳಿಗಾಲದಲ್ಲಿ ಮೈಗೆ ಸೂರ್ಯನ ಬೆಳಕು ಬೀಳುವುದು ತುಂಬಾ ಕಡಿಮೆ. ಸೂರ್ಯನ ಕಿರಣಗಳು ಮೈ ಮೇಲೆ ಬೀಳದಿದ್ದಾಗ ವಿಟಮಿನ್ ಡಿ ಕೊರತೆ ಉಂಟಾಗುತ್ತದೆ. ಇದರಿಂದ ಮೂಳೆಗಳು ದುರ್ಬಲವಾಗುವುದು. ಮೂಳೆಗಳು ಕ್ಯಾಲ್ಸಿಯಂ ಹೀರಿಕೊಳ್ಳದೆ ಕ್ಯಾಲ್ಸಿಯಂ ಕೊರತೆ ಉಂಟಾಗುವುದು. ಮೂಳೆಗಳಲ್ಲಿ ಗಟ್ಟಿತನ ಕಡಿಮೆಯಾಗುವುದು ಈ ಬಗೆಯ ಸಮಸ್ಯೆಗೆ ಕಾರಣವಾಗುತ್ತದೆ. ಇನ್ನು ಚಳಿಗಾಲದಲ್ಲಿ ನಾವು ದೈಹಿಕವಾಗಿ ಚಟುವಟಿಕೆಯಿಂದ ಇದ್ದಷ್ಟು ಮೂಳೆಗಳು ಗಟ್ಟಿಯಾಗಿರುತ್ತವೆ. ಮನೆಯ ಒಳಗಡೆಯೇ ಹೆಚ್ಚು ಇರುವುದು, ಹೊರಗಡೆ ಓಡಾಡುವುದು ಕಡಿಮೆ ಮಾಡಿದರೆ ಮೂಳೆಗಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ನಾಲ್ಕನೇ ಪ್ರಶ್ನೆ, ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಅತಿಸಾರ ತಡೆಗಟ್ಟಲು ಯಾವುದು ಸಹಾಯಕ? ಆಪ್ಷನ್ಸ್: ಎ ಬೇವಿನ ರಸ, ಬಿ ಮಜ್ಜಿಗೆ, ಸಿ ಕೊಬ್ಬರಿ ಎಣ್ಣೆ, ಡಿ ಸೀಬೆ ಎಲೆ ರಸ. ಸರಿಯಾದ ಉತ್ತರ ಆಪ್ಷನ್ ಡಿ ಸೀಬೆ ಎಲೆಯ ರಸ. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಬೇದಿ ತಡೆಗಟ್ಟಲು ಈ ಸೊಪ್ಪಿನ ರಸ ತುಂಬಾ ಒಳ್ಳೆಯದು. ಅದರಲ್ಲಿಯೂ ಮಕ್ಕಳಿಗೆ ತುಂಬಾನೇ ಪ್ರಯೋಜನಕಾರಿ. ಬೇದಿ ಉಂಟಾದಾಗ ಇದರ ರಸ ಹಿಂಡಿ 1 ಚಮಚ ರಸ ಕುಡಿಸಿ. ಈ ರೀತಿ ಮಾಡಿದರೆ ಬೇದಿ ತಕ್ಷಣ ನಿಯಂತ್ರಣಕ್ಕೆ ಬರುತ್ತದೆ. ಅಷ್ಟೇ ಅಲ್ಲದೆ ಇದು ಅಜೀರ್ಣ ಸಮಸ್ಯೆ ಇರುವವರಿಗೆ ಸೀಬೆಕಾಯಿಯ ರಸ ಅತ್ಯುತ್ತಮವಾದ ಮನೆಮದ್ದಾಗಿದೆ. ಐದನೇ ಪ್ರಶ್ನೆ, ಸಾಗರದ ಯಾವ ಜೀವಗಳು ತಮ್ಮ ದೇಹದಲ್ಲಿ ಮೂಳೆ ಇಲ್ಲದೆ ಬದುಕುತ್ತವೆ? ಆಪ್ಷನ್ಸ್: ಎ ತಿಮಿಂಗಲ, ಬಿ ಶಾರ್ಕ್, ಸಿ ಆಕ್ಟೋಪಸ್, ಡಿ ರಿಬ್ಬನ್ ಫಿಶ್. ಸರಿಯಾದ ಉತ್ತರ ಆಪ್ಷನ್ ಬಿ ಶಾರ್ಕ್. ಶಾರ್ಕ್ಗಳು ತಮ್ಮ ದೇಹದಲ್ಲಿ ಮೂಳೆಗಳನ್ನು ಹೊಂದಿಲ್ಲ, ಬದಲಿಗೆ ಕಾರ್ಟಿಲೇಜ್ ಹೊಂದಿರುತ್ತವೆ. ಕಾರ್ಟಿಲೇಜ್ ಅಂದರೆ ಸಾಮಾನ್ಯ ಭಾಷೆಯಲ್ಲಿ ನಾವು ಮೃದ್ವಸ್ಥಿ ಎಂದು ಕರೆಯಬಹುದು. ಇನ್ನೂ ಸರಳೀಕರಿಸುವುದಾದರೆ ಅದನ್ನು ಮೃದು ಮೂಳೆಗಳು ಎಂದು ಕರೆಯಬಹುದು. ಕಾರ್ಟಿಲೇಜ್ಗಳನ್ನು ಮಾಂಸ ಮತ್ತು ಮೂಳೆಗಳ ಸಾಲಿಗೆ ಸೇರಿಸುವುದಿಲ್ಲ, ಏಕೆಂದರೆ ಮೂಳೆಗಳಂತೆ ಇದು ಗಟ್ಟಿಯಾಗಿರುವುದಿಲ್ಲ. ಕಾರ್ಟಿಲೇಜ್ ಅಥವಾ ಮೃದ್ವಸ್ಥಿ ಮೂಳೆಯಲ್ಲ, ಬದಲಿಗೆ ಮೂಳೆಯಂತೆ ಇರುವ ಗಡಸು ಹೊಂದಿರುವ ಅಂಶದಿಂದ ಸೃಷ್ಟಿಯಾದ ಒಂದು ಖಂಡ ಎಂದು ಕರೆಯಬಹುದು. ಆರನೇ ಪ್ರಶ್ನೆ, ಮುಖದಲ್ಲಿ ನೆರಿಗೆ ಬೀಳುವುದನ್ನು ತಡೆಯಲು ಯಾವುದನ್ನು ಹಚ್ಚಬೇಕು? ಆಪ್ಷನ್ಸ್: ಎ ಮುಲ್ತಾನಿ ಮಿಟ್ಟಿ, ಬಿ ಬೆಣ್ಣೆಹಣ್ಣು, ಸಿ ಕೋಕೋ ಬಟರ್, ಡಿ ಹಾಲಿನ ಕೆನೆ. ಸರಿಯಾದ ಉತ್ತರ ಆಪ್ಷನ್ ಸಿ ಕೋಕೋ ಬಟರ್.
ನೀವು ರಾತ್ರಿ ಮಲಗುವಾಗ ಮುಖಕ್ಕೆ ಕೋಕೋ ಬಟರ್ ಹಚ್ಚುವುದರಿಂದ ಮುಖದ ಆರೈಕೆ ಮಾಡುತ್ತದೆ. ಅಲ್ಲದೆ ಮುಖ ಒಡೆಯುವುದು, ಮುಖ ಬಿಳಿ ಬಿಳಿಯಾಗುವುದು ಈ ಬಗೆಯ ಸಮಸ್ಯೆಗಳನ್ನು ತಡೆಗಟ್ಟಲು ಕೋಕೋ ಬಟರ್ ಹೆಚ್ಚು ಪರಿಣಾಮಕಾರಿಯಾಗಿದೆ. ಮುಖ್ಯವಾಗಿ ಚಳಿಗಾಲದಲ್ಲಿ ಚರ್ಮವು ಒಡೆಯದಂತೆ ರಕ್ಷಣೆ ಮಾಡುತ್ತದೆ. ಇದು ಮಾತ್ರವಲ್ಲ, ಮುಖದಲ್ಲಿ ನೆರಿಗೆ ಬೀಳುವುದನ್ನು ತಡೆಗಟ್ಟಲು ಇದು ಹೆಚ್ಚು ಸಹಾಯಕಾರಿ. ಕೋಕೋ ಬಟರ್ನಲ್ಲಿ ವಿಟಮಿನ್ ಸಿ ಇದ್ದು ಇದರಿಂದ ಇದನ್ನು ತ್ವಚೆಗೆ ಹಚ್ಚಿದಾಗ ಮುಖ ರಿಪೇರಿ ಮಾಡುತ್ತದೆ. ಅಲ್ಲದೆ ತ್ವಚೆ ಹಾನಿಯಾಗಿದ್ದರೆ ಅದನ್ನು ರಿಪೇರಿ ಮಾಡಲು ಸಹಾಯ ಮಾಡುತ್ತದೆ. ಮುಖ್ಯವಾಗಿ ಕೋಕೋ ಬಟರ್ ತ್ವಚೆಯಲ್ಲಿ ನಾರಿನಾಂಶವನ್ನು ಕಾಪಾಡುತ್ತದೆ. ಅಲ್ಲದೆ ತ್ವಚೆಯಲ್ಲಿ ಕಲೆಯನ್ನು ಹೋಗಲಾಡಿಸಲು ಸಹಾಯಕಾರಿಯಾಗಿದೆ. 7ನೇ ಪ್ರಶ್ನೆ, ಪ್ರತಿದಿನ ಮಲಗುವ ಮುನ್ನ 1 ಲೋಟ ಹಾಲು ಕುಡಿಯುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ. ಉತ್ತಮ ನಿದ್ರೆ, ಬಿ. ಶಾಂತಿಯುತ ಮನಸ್ಸು, ಸಿ. ಶಕ್ತಿ ಹೆಚ್ಚಳ, ಡಿ. ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಪ್ರತಿದಿನ ಮಲಗುವ ಮುನ್ನ 1 ಲೋಟ ಹಾಲು ಕುಡಿಯುವುದರಿಂದ ದೇಹಕ್ಕೆ ಅಗತ್ಯವಾದ ಶಕ್ತಿಯನ್ನು ನೀಡುತ್ತದೆ, ಆತಂಕವನ್ನು ನಿವಾರಿಸುತ್ತದೆ ಮತ್ತು ರಾತ್ರಿಯ ಹೊತ್ತು ಉತ್ತಮ ನಿದ್ರೆಯನ್ನು ನೀಡುತ್ತದೆ. ರಾತ್ರಿ ಮಲಗುವ ಮುನ್ನ ಬೆಚ್ಚಗಿನ ಹಾಲು ಕುಡಿಯುವುದರಿಂದ ನಿದ್ರಾಹೀನತೆಯಿಂದ ಮುಕ್ತಿ ದೊರೆಯುತ್ತದೆ. ಹಾಲು ಸಿರೋಟಿನ್ ಮನಸ್ಥಿತಿಯನ್ನು ಶಾಂತಗೊಳಿಸುತ್ತದೆ ಮತ್ತು ವಿಶ್ರಾಂತಿಯನ್ನು ಉತ್ತೇಜಿಸುತ್ತದೆ. ಮೆಲಟೋನಿನ್ ಹಾರ್ಮೋನ್ ಉತ್ಪಾದನೆಗೆ ಸಹಾಯ ಮಾಡುತ್ತದೆ. ಹಾಲು ಕ್ಯಾಲ್ಸಿಯಂ ಸಮೃದ್ಧವಾಗಿದೆ, ಮೂಳೆಗಳ ಆರೋಗ್ಯಕ್ಕೆ ಉತ್ತಮವಾಗಿದ್ದು ಇದು ಜೀರ್ಣಾಂಗ ವ್ಯವಸ್ಥೆಯನ್ನು ಆರೋಗ್ಯಕರವಾಗಿಡಲು ಬಹಳಷ್ಟು ಸಹಾಯ ಮಾಡುತ್ತದೆ. ರಾತ್ರಿ ಹಾಲು ಕುಡಿಯುವುದರಿಂದ ಗರ್ಭಾಶಯಕ್ಕೆ ಸರಿಯಾದ ಪೋಷಣೆಯನ್ನು ಒದಗಿಸುತ್ತದೆ ಮತ್ತು ನಿಮ್ಮ ಫಲವತ್ತತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. 8ನೇ ಪ್ರಶ್ನೆ, ವರ್ಷದ ಯಾವ ದಿನವನ್ನು ಅತ್ಯಂತ ಕಡಿಮೆ ದಿನ ಎಂದು ಹೇಳಲಾಗುತ್ತದೆ? ಆಪ್ಷನ್ಸ್: ಎ. ಜೂನ್ 21, ಬಿ. ಸೆಪ್ಟೆಂಬರ್ 30, ಸಿ. ಅಕ್ಟೋಬರ್ 15, ಡಿ. ಡಿಸೆಂಬರ್ 21. ಸರಿಯಾದ ಉತ್ತರ ಆಪ್ಷನ್ ಡಿ, ಡಿಸೆಂಬರ್ 21. ಡಿಸೆಂಬರ್ 21 ವರ್ಷದ ಅತ್ಯಂತ ಕಡಿಮೆ ದಿನವಾಗಿದೆ. ಎಲ್ಲ ದಿನಗಳಂತೆ ಈ ದಿನವು 24 ಗಂಟೆ ಇರುತ್ತದೆ, ಆದರೆ ಹಗಲು ತುಂಬಾ ಕಡಿಮೆ ಇರುತ್ತದೆ, ಬಹುಬೇಗನೆ ಕತ್ತಲಾಗುತ್ತದೆ. ಈ ದಿನದಂದು ಸೂರ್ಯನ ಬೆಳಕು ಭೂಮಿಯ ಮೇಲೆ ಕೇವಲ 12 ಗಂಟೆ ಮಾತ್ರ ಇರುತ್ತದೆ, ಬಹುಬೇಗನೆ ಕತ್ತಲಾಗುತ್ತದೆ. ಇನ್ನು ಈ ದಿನದಂದು ಉತ್ತರ ಧ್ರುವದಲ್ಲೂ ಬೇಗನೆ ರಾತ್ರಿಯಾದರೆ ದಕ್ಷಿಣ ಧ್ರುವದಲ್ಲೂ ಹಗಲು ದೀರ್ಘವಾಗಿರುತ್ತದೆ. ಇದನ್ನು ಚಳಿಗಾಲದ ಆಯನ ಸಂಕ್ರಾಂತಿ ಎಂದು ಕರೆಯಲಾಗುತ್ತದೆ. 9ನೇ ಪ್ರಶ್ನೆ, ಸಕ್ಕರೆ ಕಾಯಿಲೆ ಇರುವವರು ಪ್ರತಿದಿನ ಯಾವುದನ್ನು ಕನಿಷ್ಠ 1 ಚಮಚದಷ್ಟಾದರೂ ತಿನ್ನುವುದರಿಂದ ಸಕ್ಕರೆ ಕಾಯಿಲೆ 400ರಿಂದ 80ಕ್ಕೆ ಇಳಿಯುತ್ತದೆ? ಆಪ್ಷನ್ಸ್: ಎ. ಜೋಳ, ಬಿ. ನವಣೆ, ಸಿ. ಬಾರ್ಲಿ, ಡಿ. ರಾಗಿ. ಸರಿಯಾದ ಉತ್ತರ ಆಪ್ಷನ್ ಡಿ, ರಾಗಿ. ಆರೋಗ್ಯ ತಜ್ಞರು ಹೇಳುವ ಹಾಗೆ ರಾಗಿ ಪೌಷ್ಟಿಕಾಂಶಗಳನ್ನು ಹೆಚ್ಚಾಗಿ ಒಳಗೊಂಡಿರುವ ಮತ್ತು ಕಾರ್ಬೋಹೈಡ್ರೇಟ್ ಅಂಶಗಳನ್ನು ಹೊಂದಿರುವ ಆಹಾರ ಪದಾರ್ಥವಾಗಿದೆ. ಯಾವುದೇ ಸಂಸ್ಕರಣೆಗೆ ಒಳಪಡಿಸದೆ ಜನರು ಇದನ್ನು ಸೇವನೆ ಮಾಡುತ್ತಾರೆ. ಪ್ರಮುಖವಾಗಿ ಇದರಲ್ಲಿ ಪಾಲಿಫಿನಾಲ್ ಅಂಶಗಳು ಸಾಕಷ್ಟು ಕಂಡುಬರುತ್ತವೆ ಮತ್ತು ಕ್ಯಾಲ್ಸಿಯಂ ಜೊತೆಗೆ ಅಗತ್ಯವಾದ ಅಮೈನೋ ಆಮ್ಲಗಳು ಇದರಲ್ಲಿ ಹೆಚ್ಚಾಗಿವೆ. ಮಧುಮೇಹ ಸಮಸ್ಯೆ ಹೊಂದಿರುವ ಜನರಿಗೆ ಇದು ಹೆಚ್ಚು ಪ್ರಯೋಜನಕಾರಿಯಾಗಿದೆ. ಸಕ್ಕರೆ ಕಾಯಿಲೆ ಇರುವವರು ರಾಗಿ ಅಥವಾ ಅದರಿಂದ ತಯಾರು ಮಾಡಿದ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡುವುದರಿಂದ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ಅತ್ಯುತ್ತಮವಾಗಿ ನಿರ್ವಹಿಸಿಕೊಳ್ಳಲು ಅನುಕೂಲವಾಗುತ್ತದೆ. ಮಧುಮೇಹ ಹೊಂದಿರುವ ಜನರಿಗೆ ರಾಗಿ ತುಂಬಾ ಒಳ್ಳೆಯದು, ಏಕೆಂದರೆ ಇದು ನಾರಿನ ಅಂಶವನ್ನು ಹೆಚ್ಚಾಗಿ ಒಳಗೊಂಡಿದೆ ಮತ್ತು ಜೀರ್ಣಾಂಗ ವ್ಯವಸ್ಥೆಯನ್ನು ಅತ್ಯುತ್ತಮವಾಗಿ ನಿರ್ವಹಿಸುತ್ತದೆ. ಹೊಟ್ಟೆ ಹಸಿವನ್ನು ನಿಯಂತ್ರಣ ಮಾಡುವ ಜೊತೆಗೆ ಇದು ಕಡಿಮೆ ಗ್ಲೈಸೆಮಿಕ್ ಸೂಚ್ಯಂಕ ಹೊಂದಿರುವ ಕಾರಣದಿಂದ ತಿಂದ ತಕ್ಷಣ ರಕ್ತದಲ್ಲಿ ಇದರಿಂದ ಯಾವುದೇ ರೀತಿಯ ಸಕ್ಕರೆ ಪ್ರಮಾಣ ಏರಿಕೆಯಾಗುವುದಿಲ್ಲ. 10ನೇ ಪ್ರಶ್ನೆ, ಭಾರತದ ಯಾವ ಪ್ರಧಾನಿಯವರ ಹೆಸರಿನಲ್ಲಿ ವಿದೇಶದಲ್ಲಿ ಸರ್ಕಾರಿ ಶಾಲೆ ಇದೆ? ಆಪ್ಷನ್ಸ್: ಎ. ನರೇಂದ್ರ ಮೋದಿ, ಬಿ. ಪಿ. ವಿ. ನರಸಿಂಹರಾವ್, ಸಿ. ನೆಹರು, ಡಿ. ಮನಮೋಹನ್ ಸಿಂಗ್. ಸರಿಯಾದ ಉತ್ತರ ಆಪ್ಷನ್ ಡಿ, ಮನಮೋಹನ್ ಸಿಂಗ್. ಅವಿಭಜಿತ ಪಂಜಾಬ್ನಲ್ಲಿ ಸಿಂಗ್ ಜನಿಸಿದ್ದರು. ಅವರ ಜನನ ಸ್ಥಳ ಸದ್ಯ ಈಗ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿದೆ. ದೇಶ ವಿಭಜನೆಯ ಸಮಯದಲ್ಲಿ ಅವರು ಭಾರತಕ್ಕೆ ಬಂದು ನೆಲೆಸಿದ್ದರು. ಗಾಹ್ ಗ್ರಾಮದಲ್ಲಿ ಒಂದು ಶಾಲೆ ಇತ್ತು. ಅದೇ ಶಾಲೆಯಲ್ಲಿ ಮನಮೋಹನ್ ಸಿಂಗ್ ಓದಿದ್ದರು. ತಮ್ಮ ಪ್ರಾಥಮಿಕ ಶಿಕ್ಷಣ ಇದೇ ಶಾಲೆಯಲ್ಲಿ ಅವರು ಮುಗಿಸಿದ್ದರು. ಹಾಗೆ ಈ ಗ್ರಾಮದಲ್ಲಿ ಅವರು ಹುಟ್ಟಿ ಬೆಳೆದಿದ್ದರು. ಆದರೆ ಆ ಗ್ರಾಮದಲ್ಲಿ ಯಾವ ಸೌಕರ್ಯವೂ ಇರದಿದ್ದಾಗ ಅನಿವಾರ್ಯ ಕಾರಣಗಳಿಂದ ಅವರು ಅಮೃತಸರಕ್ಕೆ ವಲಸೆ ಬಂದರು. ಆದರೆ ಅವರು ರಾಜ್ಯಸಭೆ ಪ್ರವೇಶಿಸಿ ಭಾರತದ ಪ್ರಧಾನಿಯಾದ ಬಳಿಕ ಅವರ ಹುಟ್ಟೂರಿನ ಶಾಲೆಗೆ ಅವರ ಹೆಸರು ಇಡಲಾಗಿತ್ತು. ಇಂದಿನ ಪಾಕ್ನಲ್ಲಿರುವ ಗಾಹ್ ಹಳ್ಳಿಯ ಈ ಸರ್ಕಾರಿ ಶಾಲೆಗೆ ಡಾಕ್ಟರ್ ಮನಮೋಹನ್ ಸಿಂಗ್ ಸರ್ಕಾರಿ ಪ್ರಾಥಮಿಕ ಶಾಲೆ ಎಂಬ ನಾಮಕರಣ ಮಾಡಲಾಗಿದೆ. ಭಾರತದ ಪ್ರಧಾನಿ ಅವರ ಹೆಸರಿನಲ್ಲಿ ವಿದೇಶಿ ನೆಲದಲ್ಲಿರುವ ಮೊದಲ ಹಾಗೂ ಏಕೈಕ ಸರ್ಕಾರಿ ಶಾಲೆ ಇದಾಗಿದೆ.
ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.